ಇದೆ. 2.5 ವರ್ಷ ಪೂರೈಸಿದವರನ್ನ ಬದಲಾವಣೆ ಮಾಡಲಿ ಅಂತ ಕೇಳ್ತಿದ್ದಾರೆ. ಎಲ್ರದ್ದು 2.5 ವರ್ಷ ಆಗಿದೆ, ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳದ್ದು. ಏನು ಹೇಳೋದು ಕೊಟ್ಟಿದ್ದಾರೆ ಹಾಗಾದ್ರೆ ಗದಗ ಜಿಲ್ಲೆಯ ರೋಣ ಶಾಸಕ GS ಪಾಟೀಲ್ ಅವರು? ಹಿರಿಯ ಸಚಿವರನ್ನ ಕೈಬಿಟ್ಟು ಪಕ್ಷದ ಜವಾಬ್ದಾರಿಯನ್ನ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಯಾರೇ ಶಾಸಕರಿರಲಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಕೂಡ GS ಪಾಟೀಲ್ ಅವರು ಆಗ್ರಹಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ನಾವೆಲ್ಲ ಹಿರಿಯ ಶಾಸಕರು ಯಾರು 3, 4, 5, 6 ಬಾರಿ ಆರಿಸಿ ಬಂದವರು. ನಾವು ಇವತ್ತ ಡೆಲ್ಲಿಗೆ ಪ್ರಯಾಣವನ್ನು ಮಾಡ್ತಾ ಇದ್ದೀವಿ. ಸುಮಾರು 35ಕ್ಕೂ ಹೆಚ್ಚು ಶಾಸಕರು ಇವತ್ತು ನಾವು ಡೆಲ್ಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಮತ್ತು ಇಷ್ಟೇ ನಮ್ಮದು ಏನು 2.5 ವರ್ಷ ಪೂರೈಸಿದಂಥ ಸಂಪುಟ ಅವ್ರನ್ನ ಬದಲಾವಣೆ ಮಾಡಿ ಏನು ಇಲ್ಲಿ ಹಿರಿಯರು ಇರ್ತಾರೆ ಯಾರಿಗೇ ಆದರೂ ಕೊಡಲಿ, ಅವ್ರಿಗೆ ಸಚಿವ ಸ್ಥಾನವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು ಅನ್ನೋ ಒತ್ತಾಯಕ್ಕೆ ನಾವು ಇವತ್ತು ಡೆಲ್ಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ನಮ್ಮೆಲ್ಲ ವರಿಷ್ಠರು ಇದ್ದಾರೆ. ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಸುರ್ಜೇವಾಲ ಅವರು, ಪ್ರಧಾನ ಕಾರ್ಯದರ್ಶಿ ಆದಂಥ ಶ್ರೀ ವೇಣುಗೋಪಾಲ್ ಅವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಮತ್ತು ಇವ್ರ ಮುಖಾಂತರ ಅವ್ರನ್ನೆಲ್ಲ ಅವ್ರಿಗೆ ಒತ್ತಾಯ ಮಾಡ್ತೀವಿ. ನಮ್ಗೆ ಸನ್ಮಾನ್ಯ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವ್ರನ್ನು ಕೂಡ ಭೇಟಿ ಮಾಡಿಸಿ ಅವ್ರ ಮುಂದೆ ಕೂಡ ನಮ್ಮ ಅಳಲನ್ನು ನಾವು. ಈಗ ಡೆಲ್ಲಿಗೆ ಹೋಗಿರುವಂತಹ ಕೆಲವು ಶಾಸಕರು ನೇರವಾಗಿ ಸರ್ಕಾರದ ಭಾಗವಾಗಿರುವ ಕೆಲ ಸಚಿವರು ನಿಷ್ಕ್ರಿಯರಾಗಿದ್ದಾರೆ ಅಂತ ಹೇಳಿದ್ದಾರೆ. ಅಂದ್ರೆ ಸರ್ಕಾರದ ಒಳಗಿರೋ ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ, ಗೌರ್ಮೆಂಟ್ ಸರಿಯಾಗಿ ರೂಲ್ ಮಾಡ್ತಿಲ್ಲ ಅಂತ ಹೇಳಿದ್ದಾರೆ. ಇದು ಮುಜುಗರವನ್ನು ತಂದಿದೆಯಾ ಸಿಟ್ಟಿಂಗ್ ಮಿನಿಸ್ಟರ್ಸ್ಗೆ? ಆ ಡೀಟೇಲ್ಸ್ ನೀವು ಕೊಡ್ತೀವಿ ನೋಡಿ.